ಇದುವರೆಗೂ ನಾವು ಎಫೆಸ ಪತ್ರಿಕೆಯನ್ನು ಕ್ರಮವಾದ ರೀತಿಯಲ್ಲಿ ನಾವು ಅಭ್ಯಾಸ ಮಾಡ್ತಾ ಬಂದಿದ್ದೇವೆ. ಕಳೆದೆಲ್ಲ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ನಾವು ಆಲೋಚಿಸ್ತಾ ಬಂದಂಥ ಒಂದು ವಿಷಯ, ಕ್ರೈಸ್ತರಾದಂಥ ನಾವು ಈ ಲೋಕದಲ್ಲಿ ನಡ್ಕೊಳ್ಳಬೇಕಾದ ರೀತಿ, ನಮ್ಮ ಜೀವಿತದ ಶೈಲಿ ಯಾವ ರೀತಿ ಇರಬೇಕೆಂಬುದನ್ನು ನಾವು ಎಫೆಸ ಪತ್ರಿಕೆ ನಾವು 4-5ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಬಂದಿದ್ದೇವೆ. ಪೌಲನ ಒಂದು ಪ್ರಾಮುಖ್ಯವಾದಂಥ ಒಂದು ಆಲೋಚನೆಯಲ್ಲಿ ದೇವರ ಜನರು, ಸಭೆ ಯಾವ ರೀತಿ ಇರಬೇಕೆಂಬುದಾಗಿ ಮತ್ತು ಅವರ ವೈಯಕ್ತಿಕ ಜೀವಿತದಲ್ಲಿ ಆತ್ಮಿಕ ವಿಷಯದಲ್ಲಿ ಹೇಗೆ ಅವರು ಕರ್ತನೊಡನೆ ಐಕ್ಯವಾಗಿ ಜೀವಿಸಬೇಕು, ಅವರ ನಡತೆ, ಎಲ್ಲ ಸಂಗತಿಗಳ ಬಗ್ಗೆ ನಾವು ಪ್ರತಿಯೊಂದು ವಾಕ್ಯದಲ್ಲಿ ಅದನ್ನು ಆಲೋಚಿಸುವಾಗ, ಅಭ್ಯಾಸಿಸಿರುವಾಗ, ಅದು ನಾವು ಈ ಲೋಕದಲ್ಲಿ ನಾವು ನಡ್ಕೊಳ್ಳಬೇಕಾದ ರೀತಿ ಯಾವ ರೀತಿ ಎಂಬುದನ್ನು ಪ್ರತಿಯೊಂದು ವಿಷಯದಲ್ಲಿ ಅದು ನಮಗೆ ತಿಳಿಯಪಡಿಸಿ, ಎಚ್ಚರಿಸಿ, ಅದರಲ್ಲಿ ನಾವು ಯಾವ ವಿಷಯಕ್ಕೆ ಹೆಚ್ಚು ಗಮನ ಕೊಡಬೇಕೆಂಬುದನ್ನು ನಾವು ನೋಡ್ತಾ ಬಂದಿದ್ದೇವೆ. ಆದರೆ ಈ ಸಮಯದಲ್ಲಿ ನಾವು ಮುಖ್ಯವಾಗಿ ಮುಂದಿನ ನಾವು ವಾಕ್ಯಗಳಲ್ಲಿ ನಾವು ಎಫೆಸ ಪತ್ರಿಕೆ 5ನೇ ಅಧ್ಯಾಯ 22ರಿಂದ ನಾವು ನೋಡ್ತಾ ಬರುವುದಾದರೆ, ಅಲ್ಲಿ ಕುಟುಂಬದ ಬಗ್ಗೆ, ಗಂಡ ಹೆಂಡತಿ ಮಕ್ಕಳ ಬಗ್ಗೆ ಅಲ್ಲಿ ಅವನು ವಿಶೇಷವಾಗಿ ಪೌಲನ ಒಂದು ಆಲೋಚನೆ ಏನು, ಸಭೆ ಅಂತ ಹೇಳಬೇಕಾದ್ರೆ ಅಲ್ಲಿ ಪ್ರತಿಯೊಂದು ವಿಷಯಗಳನ್ನು ಗಮನಿಸಿ ಯಾರಿಗೆ ಯಾವ ರೀತಿಯಲ್ಲಿ ಅವರನ್ನು ಆತ್ಮಿಕ ವಿಷಯಗಳಲ್ಲಿ ಬಲಪಡಿಸಬೇಕು, ಎಚ್ಚರಿಸಬೇಕು, ಅವ್ರು ನಡ್ಕೊಳ್ಳಬೇಕಾದ ರೀತಿ ಬಗ್ಗೆ ಒಂದು ಫೌಂಡೇಶನ್, ಅಂದರೆ ಅಸ್ಥಿವಾರ ಹಾಕಿರುವಂಥ ಸಂಗತಿಯನ್ನು ನಾವು ನೋಡ್ತೇವೆ. ಅದರಿಂದ ಈ ಒಂದು ಮುಂದಿನ ಈ ಒಂದು ಸಮಯದಲ್ಲಿ ನಾವು ಆಲೋಚಿಸಬೇಕಾದಂಥ ಒಂದು ಪ್ರಾಮುಖ್ಯವಾದಂಥ ವಿಷಯ ಅಂದರೆ ಕ್ರೈಸ್ತ ಕುಟುಂಬ. ನಾನು ಅದನ್ನು ಪ್ರತ್ಯೇಕವಾಗಿ ಇದನ್ನು ಆಲೋಚಿಸಬೇಕಾದ್ರೆ ಮದುವೆ ಆಗ್ತಕ್ಕಂಥ ಮತ್ತು ಗಂಡು ಮತ್ತು ಹೆಣ್ಣು ಅವರಿಬ್ಬರ ಒಂದು ಸಂಬಂಧದಲ್ಲಿ ದೇವರು ಈ ದಿನಗಳಲ್ಲಿ ಯಾವ ರೀತಿಯಲ್ಲಿ ಕುಟುಂಬವನ್ನು ಕಟ್ಟುವಂಥ ದೇವರಾಗಿದ್ದಾನೆ. ದೇವರ ವಾಕ್ಯದಲ್ಲಿ ನೋಡಬೇಕಾದ್ರೆ ನಾವು ಅನೇಕ ಸಂಗತಿಗಳನ್ನು ದೇವರ ವಾಕ್ಯ ಆಧಾರದಿಂದ ಗಮನಿಸಬೇಕಾದರೆ ನಮಗೆ ಸ್ಪಷ್ಟವಾದ ರೀತಿಯಲ್ಲಿ ದೇವರು ಆದಿಯಲ್ಲಿಯೇ ಅದು ಏನು ಆಲೋಚಿಸಿದ್ದಾನೆ ಅದೇ ರೀತಿಯ ಕಾರ್ಯಗಳು ಈಗಲೂ ಕೂಡ ದೇವರ ತನ್ನ ಉದ್ದೇಶ, ತನ್ನ ಆಲೋಚನೆಯನ್ನು ಆ ಕುಟುಂಬದ ಬಾಳ್ವಿಕೆಯಲ್ಲಿ ಆತನು ಹೇಗೆ ನೆರವೇರಿಸ್ತಾನೆ ಎಂಬುದನ್ನು ಅನೇಕ ವಾಕ್ಯದ ಭಾಗದಲ್ಲಿ ನಾವು ನೋಡ್ಬೋದು. ಆದ್ದರಿಂದ ಈ ಸಮಯದಲ್ಲಿ ಈ ಮದುವೆಯ ಸಂದರ್ಭದಲ್ಲಿ ಒಂದು ಮಾತನ್ನು ಒಂದು ವಾಕ್ಯವನ್ನು ಓದೋಕ್ಕೆ ಇಷ್ಟಪಡ್ತೇನೆ. ಇಬ್ರಿಯ ಪತ್ರಿಕೆ 13ನೇ ಅಧ್ಯಾಯದಲ್ಲಿ ಒಂದು ಮಾತು ಅಲ್ಲಿ ಪ್ರತ್ಯೇಕವಾಗಿ ಇಬ್ರಿಯ ಗ್ರಂಥಕರ್ತನು ಹೇಳಬೇಕಾದ್ರೆ 13ನೇ ಅಧ್ಯಾಯ 3ನೇ ವರ್ಷದ ಭಾಗದಲ್ಲಿ ಹೀಗೆ ಉಂಟು. ಏನಂತ ಹೇಳಿದ್ರೆ, ದಾಂಪತ್ಯವು ಮಾನ್ಯವಾದುದೆಂದು ಎಲ್ಲರೂ ಎಣಿಸಬೇಕು. ಗಂಡ ಹೆಂಡರ ಸಂಬಂಧವು ನಿಷ್ಕಳಂಕವಾಗಿರಬೇಕು. ಜಾರರಿಗೂ ವ್ಯಭಿಚಾರಿಗಳಿಗೂ ದೇವರು ನ್ಯಾಯ ತೀರಿಸುವನೆಂದು ತಿಳ್ಕೊಳ್ಳಿರಿ. ಇಲ್ಲಿ ಪ್ರಾಮುಖ್ಯವಾಗಿ ನಾವು ಈ ದಾಂಪತ್ಯ ಜೀವಿತದ ಬಗ್ಗೆ ನಾವು ಆಲೋಚಿಸಬೇಕಾದ್ರೆ ಇಲ್ಲಿ ದೇವರ ವಾಕ್ಯದ ಆಧಾರದಲ್ಲಿ ಇರ್ತಕ್ಕಂಥ ಕೆಲವು ಸಂಗತಿಗಳನ್ನು ನಾವು ನೋಡಲಿಕ್ಕಿದ್ದೇವೆ. ದೇವರ ಮಾತುಗಳನ್ನು ಆಶೀರ್ವದಿಸಲಿ. ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ನಿನ್ನ ಸಮ್ಮುಖದಲ್ಲಿ ನಾವು ಬರುವಾಗಲೂ ನಿನ್ನ ವಾಕ್ಯದ ಸ್ಪಷ್ಟವಾದಂಥ ಎಚ್ಚರಿಕೆ ಮಾತ್ರವಲ್ಲ, ನೀನು ಆದಿಯಲ್ಲಿ ಏನು ನಿಷ್ಕರ್ಷೆ ಮಾಡಿದ್ದಿ ಕರ್ತನೆ, ನೀನು ಆದಾಮನುಂಟು ಮಾಡಿದಂಥ ಸಮಯದಲ್ಲಿ ಕರ್ತನೆ ನಿನ್ನ ಆಲೋಚನೆ ಉದ್ದೇಶಗಳು ಹೇಗೆ ಪರಿಪೂರ್ಣಗೊಳ್ಳುತ್ತದೆ ಎಂಬುದನ್ನು ನೀನು ವಾಕ್ಯದ ತಿಳಿಸಿರುವಾಗಲೂ ಈ ಸಮಯದಲ್ಲಿ ಕರ್ತನೆ ಯಾರ್ಯಾರು ಈ ವಾಕ್ಯವನ್ನು ಕೇಳಲಿಕ್ಕಿದ್ದಾರೆ ಕುಟುಂಬದ ವಿಷಯದಲ್ಲಿ ಕರ್ತನೆ ಪ್ರತ್ಯೇಕವಾಗಿ ದೇವರು ಹೇಗೆ ಕುಟುಂಬವನ್ನು ಕಟ್ಟುತ್ತಾನೆ, ಗಂಡ ಹೆಂಡತಿಯರ ಒಂದು ಸಂಬಂಧದಲ್ಲಿ ಹೇಗೆ ಕಾರ್ಯಗಳು ನೆರವೇರಬೇಕು, ಮದುವೆಯ ಕಾರ್ಯಗಳು ಹೇಗೆ ಈ ಲೋಕದಲ್ಲಿ ನೆರವೇರಬೇಕು, ದೇವರ ಆಲೋಚನೆ ಏನೆಂಬುದನ್ನು ನಾವು ಕರ್ತನೆ ಧ್ಯಾನಿಸುವಾಗ ನಿನ್ನ ವಿಶೇಷವಾದ ಕೃಪೆ ಕೊಡಪ್ಪ. ನಿನ್ನ ಆತ್ಮನ ಸಹಾಯ ಕೊಡು ಕರ್ತನೆ. ಈ ದಿನಗಳಲ್ಲಿ ಅನೇಕ ಕಡೆಗಳಲ್ಲಿ ಅನೇಕ ಕುಟುಂಬಗಳಲ್ಲಿ ನಾನಾ ಸಮಸ್ಯೆಗಳು, ಕುಟುಂಬಗಳು ಒಡೆದು ಹೋಗಿರುವಂಥದ್ದು, ಅನೇಕ ಒಂದು ಸಮಸ್ಯೆಗಳು ಕರ್ತನೆ, ಕಚ್ಚಾಟಗಳು ಕರ್ತನೆ, ಮನಸ್ತಾಪಗಳು, ಶಾಂತಿ ಸಮಾಧಾನ ಇಲ್ಲಪ್ಪ ಕರ್ತನೆ, ನಿನ್ನ ಒಂದು ಪ್ರಸನ್ನತೆ ಇಲ್ಲ. ನಿನ್ನ ಕರ್ತನೆ ಅನೇಕ ಸೈತಾನ ಕಾರ್ಯಗಳು ತುಂಬಿರುವಂಥ ಸಂಗತಿಗಳನ್ನು ಈ ಪ್ರಸ್ತುತ ದಿನಗಳಲ್ಲಿ ಕುಟುಂಬಗಳಲ್ಲಿ ನೋಡ್ತಾ ಇದ್ದೇವೆ ಕರ್ತನೆ. ಈ ದಿನಗಳಲ್ಲಿ ನಿನ್ನ ವಿಶೇಷವಾದ ಕರುಣೆಯನ್ನು ತೋರಿಸಿ ಕರ್ತನೆ, ನಿನ್ನ ವಾಕ್ಯದಲ್ಲಿ ಇರುವಂಥ ಸತ್ಯಗಳನ್ನು ಗಮನಿಸಿ ನಿನ್ನ ಆಲೋಚನೆ ಒಳಪಡುವಂತೆ ನಿನ್ನ ಕೃಪೆ ಕೊಡು
ಕರ್ತನೆ ಯಾರ್ಯಾರು ಈ ದಿನಗಳಲ್ಲಿ ವಾಕ್ಯ ಕೇಳ್ತಿದ್ದಾರೆ ಕರ್ತನೆ ಸೇರಿ ಬಂದ ಒಬ್ಬೊಬ್ಬರ ಮೇಲೆ ಕರುಣೆ ತೋರಿಸಿ ಆ ಕುಟುಂಬದಲ್ಲಿ ಯಾವ ಸ್ಥಿತಿ ಉಂಟು ಕರ್ತನೆ ಹೃದಯಗಳನ್ನು ನೋಡುವಂಥ ದೇವರೇ, ಕುಟುಂಬಗಳನ್ನು ನೋಡುವಂಥ ದೇವರೇ, ಒಬ್ಬೊಬ್ಬರ ಮೇಲೆ ಕರ್ತನೆ ಕರುಣೆ ತೋರಿಸಿ ನಿನ್ನ ಚಿತ್ತ ಉದ್ದೇಶ ನಿನ್ನ ಪ್ರಸನ್ನತೆ ಸಾನ್ನಿಧ್ಯದಲ್ಲಿ ತುಂಬಲ್ಪಟ್ಟವರಾಗಿ ಜೀವಿಸುವಂತೆ ದೇವರೇ ಕರುಣೆ ತೋರಿಸು. ನಿನ್ನ ಮಹಿಮೆಗಾಗಿ ನಡೆಸು ಕರ್ತನೆ. ಎಲ್ಲ ಕಾರ್ಯಗಳನ್ನು ಅರ್ಪಿಸಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡ್ತೇವೆ ತಂದೆಯೇ, ಆಮೇನ್. ಪ್ರಿಯರೇ, ನಾವು ಓದಿದಂಥ ಈ ಒಂದು ಭಾಗದಲ್ಲಿ ಇಬ್ರಿಯ ಪತ್ರಿಕೆ ನೋಡುವಾಗ ಅಲ್ಲಿ 13ನೇ ಅಧ್ಯಾಯದಲ್ಲಿ ದಾಂಪತ್ಯವನ್ನು ಏನಂತ ಎಲ್ಲರೂ ಮಾನ್ಯವೆಂದು ಎಣಿಸಬೇಕು ಎಂಬುದಾಗಿ ಹೇಳಲ್ಪಟ್ಟಿದೆ. ನಾವು ಇಲ್ಲಿ ಎಫೆಸ ಪತ್ರಿಕೆಯಲ್ಲಿ ಮುಂದೆ ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. 22ನೇ ವರ್ಷದಲ್ಲಿ ಅಲ್ಲಿ ಹೆಂಡತಿಯ ಅಂದರೆ ಸ್ತ್ರೀಯರ ಬಗ್ಗೆ, ಪುರುಷರ ಬಗ್ಗೆ, ಹೀಗೆ ಕುಟುಂಬದ ಅನೇಕ ವಿಷಯಗಳನ್ನು 22ನೇ ವರ್ಷದಿಂದ ನಾವು ಮುಂದಿನ ದಿನಗಳಲ್ಲಿ ಅದನ್ನು ಆಲೋಚನೆ ಮಾಡಲಿಕ್ಕಿದ್ದೇವೆ. ಆದರೆ ಈ ಸಂದರ್ಭದಲ್ಲಿ ನಾವು ಆಲೋಚಿಸಬೇಕಾಗಿರುವಂಥ ಒಂದು ಸಂಗತಿ, ದೇವರ ಉದ್ದೇಶ, ದೇವರ ಆಲೋಚನೆ ಮದುವೆ ವಿಷಯದಲ್ಲಿ. ನಾವು ಮದುವೆ ವಿಷಯದಲ್ಲಿ ಮಾತಾಡಬೇಕಾದ್ರೆ ದೇವರು ಆದಿಯಲ್ಲಿ ಏನು ಆಲೋಚಿಸಿದ್ದಾನೆ ಎಂಬುದನ್ನು ನಾವು ಅದನ್ನು ಆಲೋಚಿಸಬೇಕಾದ್ರೆ ಪ್ರತ್ಯೇಕವಾಗಿ ನಾವು ಆದಿಕಾಂಡ ಪುಸ್ತಕಕ್ಕೆ ಬರುವಾಗ ಅಲ್ಲಿರುವಂಥ ಒಂದು ಮಾತು ಹೀಗೆ ಉಂಟು. ಏನಂತ ಹೇಳಿದ್ರೆ, ಆ 2ನೇ ಅಧ್ಯಾಯ 18ನೇ ವಚನ, ಮತ್ತು ಯೆಹೋವ ದೇವರು ಮನುಷ್ಯನು ಒಂಟಿಗನಾಗಿರುವುದು ಒಳ್ಳೆಯದಲ್ಲ, ಅವನಿಗೆ ಸರಿ ಬೀಳುವ ಸಹಕಾರಿಯನ್ನು ಉಂಟು ಮಾಡುವೆನು ಅಂದನು. ಅಂದರೆ ಮದುವೆ ಅನ್ನುವಂಥ ಕಾರ್ಯ ದೇವರು ಮೊದಲನೇದಾಗಿ ಸ್ಥಾಪನೆ ಮಾಡಿದ್ದು ಏನಂದರೆ, ಮದುವೆಯ ಒಂದು ಸಂಬಂಧದಲ್ಲಿ ದೇವರು ಆದಾಮನನ್ನು ಒಬ್ಬಟ್ಟಿಗನಾಗಿರುವುದು ಒಳ್ಳೆಯದಲ್ಲ ಎಂಬ ರೀತಿಯಲ್ಲಿ ಆತನಿಗೆ ಸಂಕ್ಷಿಪ್ತವಾಗಿ ಹೇಳಬೇಕಾದ್ರೆ ಆದಾಮನಿಗೆ ಸರಿ ತೋರಿಸುವ ಯಾವ ಸಂಗತಿಗಳಾಗಿ ಸರಿ ಬರಲಿಲ್ಲ. ಕೊನೆಗೆ ಅವನ ಎಲುಬಿನಿಂದ ಏನಂದರೆ ಗಾಢ ನಿದ್ರೆ 21ನೇ ವಚನ ನೋಡ್ತೇವೆ. ಈಗಿರುವಲ್ಲಿ ಯೆಹೋವ ದೇವರು ಆ ಮನುಷ್ಯನಿಗೆ ಗಾಢ ನಿದ್ರೆಯನ್ನು ಬರಮಾಡಿ ಅವನ ಪಕ್ಕೆಯ ಎಲುಬುಗಳಲ್ಲಿ ಒಂದನ್ನು ತೆಗೆದುಕೊಂಡು ಅದರ ಸ್ಥಳವನ್ನು ಮಾಂಸದಿಂದ ಮುಚ್ಚಿ ತಾನು ಮನುಷ್ಯನಿಂದ ತೆಗೆದ ಎಲುಬನ್ನು ಸ್ತ್ರೀಯಾಗಿ ಮಾಡಿ ಆಕೆಯನ್ನು ಆತನ ಬಳಿಗೆ ಕರೆತಂದನು. ಅವನು ಆಕೆಯನ್ನು ನೋಡಿ, ಈಗ ಸರಿ, ಈಕೆಯು ನನ್ನ ಎಲುಬುಗಳಿಂದ ಬಂದ ಎಲುಬು, ನನ್ನ ಮಾಂಸದಿಂದ ಬಂದ ಮಾಂಸವಾಗಿದ್ದಾಳೆ. ಈಕೆಯು ನರನಿಂದ ಉತ್ಪತ್ತಿಯಾದ ಕಾರಣ ನಾರಿ ಎನಿಸಿಕೊಳ್ಳುವಳು ಅಂದನು. ಈ ನೋಡ್ರಿ, ಇರುವಂಥ ಸತ್ಯ ಏನಂತ ಹೇಳಿದ್ರೆ, ದೇವರ ವಾಕ್ಯ, ದೇವರ ಆಲೋಚನೆ ಅಂದರೆ ದೇವರ ಉದ್ದೇಶ ಮನುಷ್ಯನ ಒಂಟಿಗನಾಗಿ ಒಳ್ಳೆಯದಲ್ಲ, ಅವನಿಗೆ ಸರಿ ತೋರಿಸುವಂಥ ಸಂಗಾತಿ, ಲೈಫ್ ಪಾರ್ಟ್ನರ್, ದೇವರು ಅದನ್ನು ಒದಗಿಸುವ ಆತನು ಎಂಬುದಾಗಿ ನೋಡ್ತೇವೆ. ಕೀರ್ತನೆಯನ್ನು ಸಹ ನೋಡ್ತೇವೆ, ದೇವರು ಒಬ್ಬಂಟಿಗರನ್ನು ಸಂಸಾರಿಕನಾಗಿ ಮಾಡ್ತಾನೆ ಎಂಬಂಥ ಸಂಗತಿಯನ್ನು ನೋಡ್ತೇವೆ. ಅಂದರೆ ಈ ಸಂಕ್ಷಿಪ್ತವಾಗಿ ಇದನ್ನು ನೋಡುವಾಗ ಇದೇ ಅನೇಕ ಕುಟುಂಬಗಳಲ್ಲಿ ಗಂಡ ಹೆಂಡತಿಯರ ಸಂಬಂಧದಲ್ಲಿ ಮದುವೆಯಾಗಿ ಕೆಲವೇ ದಿನಗಳಲ್ಲಿ ಅನೇಕ ಸಮಸ್ಯೆಗಳು, ಕೊರತೆಗಳು ಬರುವಾಗ ಅನೇಕ ಡೈವರ್ಸ್ ಆದಂಥ ಸಂಗತಿಗಳು, ಅನೇಕ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಕಮ್ಯುನಿಕೇಷನ್ ಸರಿ ಇಲ್ಲ, ನಾನಾ ಸನ್ನಿವೇಶಗಳು ನೋಡ್ತೇವೆ. ಸೈತಾನ ಕಾರ್ಯಗಳು ಈ ದಿನಗಳಲ್ಲಿ ಅನೇಕ ವೇಳೆ ನಮ್ಮ ಒಂದು ಕ್ರೈಸ್ತ ಸಮುದಾಯದಲ್ಲಿ ಆಗ್ತಿರುವಂಥ ಅನೇಕ ಸಂಗತಿಗಳು ನೋಡಬೇಕಾದ್ರೆ ಒಂದು ಕ್ರೈಸ್ತ ವಿವಾಹ ಒಂದು ಮಾದರಿಯ ಸಂಗತಿಗಳನ್ನು ನಾವು ಕಾಣದೆ ಅನೇಕ ರೀತಿಯ ವ್ಯತ್ಯಾಸಗಳನ್ನು ನಾವು ನೋಡ್ತಾ ಇದ್ದೇವೆ ಎಂಬುದಾಗಿ ನೋಡ್ತೇವೆ. ಯಾಕೆಂದರೆ ನಮ್ಮ ಹಿನ್ನೆಲೆ, ಮದುವೆ ಆಗ್ತಕ್ಕಂಥ ಹುಡುಗ ಆಗಲಿ ಹುಡುಗಿ ಆಗಲಿ ಅವರ ಹಿನ್ನೆಲೆಗಳು ಯಾವ ರೀತಿ ಇರ್ತದೆ ಮತ್ತು ಯಾವ ರೀತಿಯಲ್ಲಿ ನಾವು ಒಂದು ಗಂಡಿಗೆ ಹೆಣ್ಣನ್ನು ಅಥವಾ ಹೆಣ್ಣಿಗೆ ಗಂಡನ್ನು ಹೇಗೆ ತರುವಂಥದ್ದು, ಹೇಗೆ ನಾವು ಅದನ್ನು ಪಡ್ಕೊಳ್ಳಬೇಕು, ಹೇಗೆ ನಾವು ಕರ್ತನ ಸಮ್ಮುಖದಲ್ಲಿ ಮಾಡಬೇಕು, ನಾವು ಪ್ರಾರ್ಥಿಸಬೇಕಾದ ರೀತಿಯಲ್ಲಿ, ನಡ್ಕೊಳ್ಳಬೇಕಾದ ರೀತಿಯಲ್ಲಿ ಅನೇಕ ಸಂಗತಿಗಳು ನಾವು ನೋಡ್ತೇವೆ. ಅಂದರೆ ಅನೇಕ ವೇಳೆ ಮದುವೆ ಸಂಗತಿ ನೋಡಬೇಕಾದ್ರೆ ತಂದೆ ತಾಯಿಗಳ ಬಲವಂತದಿಂದ ಅನೇಕ ಮದುವೆ ಆಗೋ ಸಾಧ್ಯತೆ ಉಂಟು. ಮನೇಲಿ ಯಾರಿಗೆ ಕೆಲಸ ಇಲ್ಲ, ಅದಕ್ಕೋಸ್ಕರ ಏನಂದರೆ ನಿಮ್ಮ ಜಲ್ದಿ ಮದುವೆ ಆಗಿ ನಮ್ಮ ನೋಡಿಕೊಳ್ಬೇಕಪ್ಪ ಎಂಬ ಆ ರೀತಿಯಲ್ಲಿ ತಂದೆ ತಾಯಿಗಳು ಹೇಳುವಂಥ ಸಂಗತಿಗಳು ನೋಡ್ತೇವೆ. ಅನೇಕ ಕಡೆಗಳಂದರೆ ಹುಡುಗ ಹುಡುಗಿ ಅಂದರೆ ಅವರು ಕೆಲಸ ಮಾಡುವಂಥ ಸ್ಥಳಗಳಲ್ಲಿ ತಮಗೆ ಒಪ್ಪಿಕೊಳ್ಳುವಂಥ ರೀತಿಯಲ್ಲಿ ಅನೇಕ ಲವ್ ಮ್ಯಾರೇಜ್ಗಳಾಗಿರುವ ಸಂಗತಿಗಳು ನೋಡ್ತೇವೆ. ಅಂದರೆ ಅನೇಕ ದಿನಗಳಲ್ಲಿ ಆಗಿರುವ ಸಂಗತಿಗಳಂದರೆ ಅನೇಕ ವೇಳೆ ನಮ್ಮ ಆಲೋಚನೆಗಳು, ನಮ್ಮ ಉದ್ದೇಶಗಳು, ನಮ್ಮ ಮನಸ್ಸಿಗೆ ಏನು ತೋರಿಸ್ತದೋ ಆ ರೀತಿಯಲ್ಲಿ ಆಗುವಂಥ ಸಂಗತಿಗಳು ಈ ಲೋಕದಲ್ಲಿ ಆಗ್ತಾ ಉಂಟು ಎಂಬುದಾಗಿ ನಾವು ನೋಡ್ಬೋದು. ಮತ್ತು ಸಭೆಗಳಲ್ಲಿ ಅನೇಕ ವೇಳೆ ಈ ಕ್ರೈಸ್ತ ವಿವಾಹದಲ್ಲಿ ಸರಿಯಾದ ಒಂದು ಕ್ರಮ ಇಲ್ಲ, ಒಂದು ಶಿಸ್ತಿಲ್ಲ, ಒಂದು ಹೊಂದಾಣಿಕೆ ಇಲ್ಲ ಅಂತ ಹೇಳಿದ್ರೆ ಪ್ರಾರಂಭದಿಂದ ಏನಂದರೆ ಸಭೆಯಲ್ಲಿ ಯವನಸ್ಥ ಮಕ್ಕಳಿಗೆ ಹೇಳಬೇಕಾದಂಥ ಒಂದು ಟೀಚಿಂಗ್, ದೇವರ ವಾಕ್ಯದ ಬೋಧನೆ ಸರಿಯಾದ ರೀತಿಯಲ್ಲಿ ಅವರಿಗೆ ಒಂದು ಸರಿಯಾದಂಥ ಕೌನ್ಸಿಲ್ ಇಲ್ಲದೇ ಇರುವುದರಿಂದ ಅನೇಕ ದಾರಿ ತಪ್ಪಿ ಹೋಗುವ ಸಾಧ್ಯತೆ ಉಂಟು ಎಂಬುದಾಗಿ ನಾವು ನೋಡ್ತೇವೆ. ಅನೇಕ ವೇಳೆ ಈ ದಿನಗಳಲ್ಲಿ ತಂದೆ ತಾಯಿಗಳ
ಹೇಳುವಂಥ ಮಾತುಗಳಿಗೆ ಅನೇಕ ಮಕ್ಕಳು ಒಪ್ಪದಿರುವ ಸಂಗತಿಗಳು, ಅವರ ಆಲೋಚನೆಗಳಿಗೆ ಅನೇಕ ಒಂದು ಪ್ರಪೋಸಲ್ಸ್ಗಳು ಬರುವಾಗ ಅದಕ್ಕೆ ಒಪ್ಪದಿರುವಂಥ ಸಾಧ್ಯತೆ ಉಂಟು. ಅನೇಕ ರೀತಿಯಲ್ಲಿ ತಮ್ಮ ಆಲೋಚನೆಗಳು ಏನುಂಟು ಅದನ್ನೇ ನೆರವೇರಿಸಬೇಕೆಂಬಂಥ ರೀತಿಯಲ್ಲಿ ಅನೇಕರು ಹೋಗಿ ರಿಜಿಸ್ಟರ್ ಮ್ಯಾರೇಜ್ ಸಹ ಆಗುವ ಸಾಧ್ಯತೆ ಉಂಟು. ಅನೇಕ ವೇಳೆ ವಯಸ್ಸು ಮೀರಿ ಹೋಗ್ತಾ ಇದೆ. ಅನೇಕ ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ ವಿಷಯದಲ್ಲಿ ನೋಡುವಾಗ ಅನೇಕ ಚಿಂತೆ, ಅನೇಕ ಭಯ ಮತ್ತು ಅವರ ಭವಿಷ್ಯದ ವಿಷಯದಲ್ಲಿ ನೋಡಬೇಕಾದ್ರೆ ಏನು ಮಾಡಬೇಕೆಂಬ ರೀತಿಯಲ್ಲಿ ಯಾರಾದರೂ ಸರಿ ಎಂಬ ಆ ರೀತಿಯಲ್ಲಿ ಆ ಮದುವೆಗೆ ಅನೇಕ ವಿಷಯಗಳಿದ್ದು ಅನೇಕ ತಪ್ಪಾದಂಥ ಆಲೋಚನೆಗಳನ್ನು, ತೀರ್ಮಾನಗಳನ್ನು ಮಾಡಿ ಮದುವೆಗೆ ಕಾರ್ಯಕ್ಕೆ ಮುಂದೆ ಹೋಗುವ ಸಾಧ್ಯತೆ ಉಂಟು ಎಂಬುದಾಗಿ ನೋಡ್ತೇವೆ. ಅಂದರೆ ಅನೇಕ ವೇಳೆ ಮದುವೆ ಸಂಗತಿಗಳಲ್ಲಿ ಕೊಡುವಂಥದ್ದು, ತೆಗೆದುಕೊಳ್ಳುವಂಥ ವಿಷಯದಲ್ಲಿ ಅನೇಕ ವೇಳೆ ಡೌರಿ ಸಿಸ್ಟಮು, ಅನೇಕ ವೇಳೆ ಇದರಲ್ಲಿ ಕೂಡ ಅನೇಕ ವೇಳೆ ಎಂಗೇಜ್ಮೆಂಟ್ ಆಗಿದ್ರೂ ಕೂಡ ಅದು ಅನೇಕ ವೇಳೆ ಅದು ಬೇರ್ಪಡುವಿಕೆ ಆಗಿರುವ ಸಾಧ್ಯತೆ ಉಂಟು. ಅಂದರೆ ಅನೇಕ ವೇಳೆ ಹಣಕಾಸಿನ ವಿಷಯಗಳಲ್ಲಿ, ಕೊಡುವಂಥ ವಿಷಯಗಳಲ್ಲಿ ಅನೇಕ ವೇಳೆ ಮದುವೆಗಳು ಅದು ಸಂಪೂರ್ಣವಾಗಿ ರದ್ದಾಗಿದೆ. ಅಂದರೆ ಈಗಿನ ಸಮಾಜದಲ್ಲಿ ನೋಡುವಾಗ ಅನೇಕ ಕುಟುಂಬದ ಸಮಸ್ಯೆಗಳನ್ನು ಕಾಣ್ತಾ ಇದ್ದೇವೆ. ಅಂದರೆ ಅನೇಕ ವೇಳೆ ನೋಡುವಾಗ ಮನುಷ್ಯರ ಒಂದು ಸಂಗತಿಗಳು, ನಾನಾ ಕಾರ್ಯಗಳು, ಲೋಕದ ಸಂಗತಿಗಳು ವ್ಯತ್ಯಾಸವಾಗಿರುವಾಗ ಲೋಕದವರಾಗೇ ನಾವು ಅನೇಕ ವರ್ತಿಸುವಂಥ ಸಾಧ್ಯತೆ ಉಂಟು. ಆದರೆ ಈ ಸಮಯದಲ್ಲಿ ನಾವು ಆಲೋಚಿಸಬೇಕಾದ ಒಂದು ಸಂಗತಿ, ಒಂದು ಕ್ರೈಸ್ತ ಕುಟುಂಬದಲ್ಲಿ ಇರಬೇಕಾದ ದೇವರು ಇಷ್ಟಪಡುವಂಥ ಮದುವೆಯ ಸಂಗತಿಗಳು ಹೇಗಿರಬೇಕು, ಯಾವ ರೀತಿ ದೇವರು ನಮ್ಮ ಮಕ್ಕಳಿಗೆ, ಅನೇಕ ತಂದೆ ತಾಯಿಗಳಿರುವಂಥ ಸಂಗತಿಯ ಮಕ್ಕಳು ಇರುವಾಗ ಅವರನ್ನು ಹೇಗೆ ನಾವು ಕ್ರೈಸ್ತ ಒಂದು ಸಂಬಂಧದಲ್ಲಿ, ದೇವರ ಭಯದಲ್ಲಿ, ದೇವರ ಆಲೋಚನೆಗೆ, ದೇವರ ಚಿತ್ತಕ್ಕನುಸಾರವಾಗಿ ಅವರಿಗೆ ಸರಿಯಾದ ರೀತಿಯಲ್ಲಿ ಅವರಿಗೆ ಒಂದು ಭದ್ರವಾದಂಥ ಒಂದು ಕ್ರೈಸ್ತ ಕುಟುಂಬದ ಒಂದು ವಿವಾಹವನ್ನು ಹೇಗೆ ಮಾಡಬೇಕು, ಹೇಗೆ ನಡೆಸಬೇಕು, ಈ ಆಲೋಚನೆ ಯಾವಾಗ ಒಬ್ಬ ವ್ಯಕ್ತಿಯಲ್ಲಿ, ಒಬ್ಬ ಕುಟುಂಬಗಳಲ್ಲಿ ತಂದೆ ತಾಯಿಗಳು ಬರುವಾಗ ಅದು ಅನೇಕ ವೇಳೆ ನಾವು ಅದನ್ನು ದೇವರು ತನ್ನ ವಾಕ್ಯದಲ್ಲಿ ತಿಳಿಸಿರೋ ಪ್ರಕಾರ ಅದನ್ನು ಮಾಡುವಾಗ ಅಲ್ಲಿ ಹೆಚ್ಚಿನ ಒಂದು ಆಶೀರ್ವಾದ ಇರುವ ಸಾಧ್ಯತೆ ಉಂಟು ಎಂಬುದಾಗಿ ನಾನು ನಂಬ್ತೇನೆ. ಮೊದಲನೇದಾಗಿ ನಾವು ಆಲೋಚಿಸಬೇಕಾದಂಥ ಒಂದು ಸಂಗತಿ, ನಾವು ಕ್ರೈಸ್ತ ವಿವಾಹ ಭದ್ರತೆ, ಅದರ ಪ್ರಾಮುಖ್ಯತೆ ಏನು ಎಂಬುದಾಗಿ ಹೇಳಬೇಕಾದ್ರೆ, ಮೊದಲನೇದಾಗಿ ಈ ಮದುವೆ ಆಗ್ತಕ್ಕಂಥ ಒಬ್ಬ ವ್ಯಕ್ತಿ, ಒಬ್ಬ ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು, ಏನಂತ ಹೇಳಿದ್ರೆ ಮೊದಲ ಯೇಸು ಕ್ರಿಸ್ತನ ಒಂದು ಪರಿಚಯ ಆಗಿರಬೇಕು ಪ್ರಿಯರೇ. ಯೇಸು ಕ್ರಿಸ್ತನನ್ನು ಮೊದಲನೇದಾಗಿ ಯೇಸು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡಂಥ ಒಂದು ಅನುಭವ ಯಾವಾಗ ನಮ್ಮಲ್ಲಿ ಆ ವ್ಯಕ್ತಿಯಲ್ಲಿ ಇರ್ತದೋ ಆಗ ಮಾತ್ರ ಕುಟುಂಬದ ಭದ್ರತೆ, ಆ ಒಂದು ಅಸ್ಥಿವಾರ ನಿಜವಾದಂಥ ಒಂದು ಸಂಗತಿ ಇರ್ತದೆ. ಅದಕ್ಕಾಗಿ ಪ್ರತ್ಯೇಕವಾಗಿ ನಾನು ಆಲೋಚನೆ ಮಾಡಬೇಕಾದ್ರೆ ಯೇಸು ಕ್ರಿಸ್ತನು ಹೇಳಿದಂಥ ಮಾತು ಮತ್ತಾಯನ ಸುವಾರ್ತೆ 7ನೇ ಅಧ್ಯಾಯ 24ನೇ ವರ್ಷದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ಆದ್ದರಿಂದ ಈ ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವವನು ಏನಂತೆ, ಬಂಡೆಯ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿಯುಳ್ಳ ಮನುಷ್ಯನನ್ನು ಹೋಲುವನು. ಕಟ್ಟಿದ ಮೇಲೆ ಮಳೆ ಸುರಿಯಿತು, ಹಳ್ಳಗಳು ಬಂದವು, 4 ಕಡೆಗಳಿಂದ ಗಾಳಿ ಬೀಸಿ ಆ ಮನೆಗೆ ಬಡಿಯಿತು, ಆದಾಗ್ಯೂ ಅದರ ಅಸ್ಥಿವಾರವು ಬಂಡೆಯ ಮೇಲಿದ್ದರಿಂದ ಅದು ಬೀಳಲಿಲ್ಲ. ಇನ್ನೊಂದು ವಿಷಯ ನೋಡ್ತೇವೆ 26ರಲ್ಲಿ, ಆದರೆ ಈ ನನ್ನ ಮಾತುಗಳನ್ನು ಕೇಳಿಯೂ ಅವುಗಳಂತೆ ನಡೆಯದ ಪ್ರತಿಯೊಬ್ಬನು ಉಸಿಬಿನ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿಹೀನ ಮನುಷ್ಯನು ಹೋಲುವನು. ಈ ವಾಕ್ಯದಲ್ಲಿ ನೋಡಬೇಕಾದ್ರೆ 2 ವ್ಯಕ್ತಿಗಳ ಬಗ್ಗೆ ಹೇಳಲ್ಪಟ್ಟಿದೆ, ಒಬ್ಬ ಬುದ್ಧಿವಂತನು, ಒಬ್ಬ ಬುದ್ಧಿಹೀನನು. ಇಲ್ಲಿ ಅದಕ್ಕೆ ಒಂದು ಯೇಸು ಕ್ರಿಸ್ತ ಹೇಳಬೇಕಾದ್ರೆ ಈ ನನ್ನ ಮಾತುಗಳನ್ನು ಕೇಳಿ ನಡೆಯುವಂಥವನು. ಅದರಿಂದ ಪ್ರಿಯರೇ, ಕ್ರೈಸ್ತ ವಿವಾಹ ಅಂತ ಹೇಳಬೇಕಾದ್ರೆ ಯಾವಾಗ ನಾವು ದೇವರ ಚಿತ್ತ, ದೇವರ ಉದ್ದೇಶ, ದೇವರ ಆಲೋಚನೆ, ದೇವರ ವಾಕ್ಯಕ್ಕೆ ವಿಧೇಯರಾಗುವಾಗ ನಾವು ಮಾಡಬೇಕಾದಂಥ ಒಂದು ಕಾರ್ಯ ಏನಂತ ಹೇಳಿದ್ರೆ, ಆ ಸಂಬಂಧದಲ್ಲಿ ನಾನು ಕರ್ತನಿಗೆ ಸಂಪೂರ್ಣವಾಗಿ ಸಮರ್ಪಿಸಿಕೊಂಡಂಥ ವ್ಯಕ್ತಿ ಆಗಿರುವುದಾದರೆ ನಾವು ನೋಡ್ತೇವೆ, ದೇವರ ವಾಕ್ಯ ಹೇಳ್ತದೆ, ನಾವು ಬುದ್ಧಿವಂತವನಾಗಿ ಅಂದರೆ ಬಂಡೆ ಮೇಲೆ ಕಟ್ಟಿದಂಥ ಮನೆಗೆ ಹೋಲಿಸಲ್ಪಡ್ತದೆ. ನೋಡಿರಿ, ಮದುವೆ ಆದಂಥ ಸಂಗತಿ ಅಂತೇಳಿ ದೇವರು ಒಬ್ಬಂಟಿಗರನ್ನು ಸಂಸಾರ ಮಾಡ್ತಾನೆ ಅಂತ ಹೇಳಬೇಕಾದ್ರೆ ಅನೇಕ ವೇಳೆ ನಾವು ಮಾಡಬೇಕು ಸಂಗತಿ ಅಂದರೆ ಮೊದಲನೇದಾಗಿ ದೇವರ ಸನ್ನಿಧಾನದಲ್ಲಿ ಆ ವ್ಯಕ್ತಿ ಕರ್ತನ ಮುಂದೆ ಬೇಡುವಂಥ ವ್ಯಕ್ತಿ ಪ್ರಾರ್ಥಿಸುವಂಥ ವ್ಯಕ್ತಿ ಆಗಿರಬೇಕು. ಅನೇಕ ವೇಳೆ ದಿನಗಳಲ್ಲಿ ತಂದೆ ತಾಯಿಗಳಾಗಲಿ ಮದುವೆ ಆಗ್ತಿರೋ ಮಕ್ಕಳಾಗಲಿ ಅವರಲ್ಲಿ ಏನಂತ ಹೇಳಿದ್ರೆ ಆ ಒಂದು ಡೆಡಿಕೇಶನ್ ಇಲ್ಲದಂಥ ಸಂಗತಿಗಳು. ಕರ್ತನ ಸನ್ನಿಧಾನದಲ್ಲಿ ಈ ವಿಷಯಕ್ಕಾಗಿ ಪ್ರಾರ್ಥಿಸಬೇಕಾದ ರೀತಿಯಲ್ಲಿ ನಾವು ಕರ್ತನ ಮುಂದೆ ನಾವು ಎಡೆಬಿಡದೆ ದೇವರೇ, ನಿನ್ನ ಆಲೋಚನೆ, ನಿನ್ನ ಉದ್ದೇಶ ಯಾರು ನನ್ನ ಪಾಲಿಗೆ ಕೊಡುತ್ತೀ, ಆ ವಿಷಯದಲ್ಲಿ ನಾವು ತಂದೆ ತಾಯಿಗಳು ಮತ್ತು ಮದುವೆ ಆಗ್ತಕ್ಕಂಥ ವ್ಯಕ್ತಿಗಳು ದೇವರ ಸನ್ನಿಧಾನದ ಹಗಲಿರಲು ಅವರು ಪ್ರಾರ್ಥಿಸುವಾಗ, ಕರ್ತನ ಚಿತ್ತಕ್ಕಾಗಿ ಎದುರು ನೋಡುವಾಗ ದೇವರು ಅದನ್ನು ತನ್ನದೇ ಆದಂಥ ರೀತಿಯಲ್ಲಿ ಅದನ್ನು ತೋರ್ಪಡಿಸ್ತಾನೆ. ಇದನ್ನು ಸೀರಿಯಸ್ನೆಸ್ ಇಲ್ಲ. ನಮ್ಮ ಅನೇಕ ವೇಳೆ ಅದರ ವಿಷಯದಲ್ಲಿ ಹೆಚ್ಚು ಗಮನ ಕೊಡುವುದಿಲ್ಲ. ಯಾರ ಪರವಾಗಿಲ್ಲ, ಯಾರು ಪ್ರಪೋಸಲ್ ತರ್ತಾರೆ, ಅವ್ರು ನೋಡ್ಬೋದು, ನಮ್ಮ ಲೈಕಿಂಗ್ಸ್ಗಳು ನಾನಾ ರೀತಿ ಇರ್ತದೆ. ಆ ರೀತಿ ಅಲ್ಲ ಪ್ರಿಯರೇ.
ದೇವರು ಮೊದಲೇ ಎಲ್ಲವನ್ನು ನಿಷ್ಕರ್ಷೆ ಮಾಡಿದ್ದಾನೆ. ದೇವರು ತನ್ನ ಮಕ್ಕಳಿಗೆ ಯಾವುದನ್ನು ಕೊಡಬೇಕು ಎಲ್ಲವನ್ನು ಮೊದಲೇ ನಿಷ್ಕರ್ಷೆ ಮಾಡಿರುವಾಗ ನನ್ನ ಜವಾಬ್ದಾರಿ ಕೇಳಿದ್ರೆ, ಕರ್ತನೇ ನಿನ್ನ ಚಿತ್ತ, ನಿನ್ನ ಆಲೋಚನೆಯನ್ನು ತಿಳಿಯಪಡಿಸು. ಅದು ಭಾಳ ಪ್ರಾಮುಖ್ಯವಾದ ಸಂಗತಿ. ಅದಕ್ಕೋಸ್ಕರ ಈ ವಾಕ್ಯದಲ್ಲಿ ಹೇಳಿರುವ ಸಂಗತಿ ಏನಂದರೆ, ಯಾವಾಗ ನಾವು ಕರ್ತನ ಸಮ್ಮುಖದ ಬರುವಾಗ, ಆ ನೂತನ ಜೀವಿತ ಯೇಸು ಕ್ರಿಸ್ತ ಕೊಡುವಾಗ, ಪರಿಶುದ್ಧಾತ್ಮ ನಮ್ಮಲ್ಲಿರುವಾಗ, ಪರಿಶುದ್ಧಾತ್ಮನ ಆಲೋಚನೆ, ಪರಿಶುದ್ಧಾತ್ಮ ನಡೆಸುವಿಕೆ, ಪರಿಶುದ್ಧಾತ್ಮನ ಕಾರ್ಯಗಳಿಗೆ ಒಳಪಡುವಾಗ ದೇವರು ನಮ್ಮನ್ನು ಸರಿಯಾದ ರೀತಿಯಲ್ಲಿ, ಸರಿಯಾದ ಮಾರ್ಗದಲ್ಲಿ, ಸರಿಯಾದ ವ್ಯಕ್ತಿಗಳಿಗೆ ಬಳಿಗೆ ದೇವರು ತನ್ನ ಮಕ್ಕಳನ್ನು ನಡೆಸುವಾತನಾಗಿದ್ದಾನೆ. ಎಂದಿಗೂ ಆತ ದೇವರು ಹೆಂಗೂ ತಪ್ಪು ಮಾಡುವಾತನಲ್ಲ. ಆದ್ದರಿಂದ ನಮ್ಮ ಜವಾಬ್ದಾರಿಕೆಯನ್ನು ಪ್ರತ್ಯೇಕವಾಗಿ ಈ ಕ್ರೈಸ್ತ ವಿವಾಹದ ಭದ್ರತೆ ಮೊದಲನೇದಾಗಿ ಯಾವಾಗ ಒಬ್ಬ ವ್ಯಕ್ತಿ ತನ್ನ ಕರ್ತನೆ ಸಮರ್ಪಿಸಿಕೊಂಡು ಕರ್ತನ ಅನ್ಯೋನ್ಯತೆಯಲ್ಲಿ ಜೀವಿಸುವಾಗ, ಕರ್ತನನ್ನೇ ಪ್ರಾರ್ಥಿಸುವಾಗ ದೇವರು ತನ್ನ ಕಾರ್ಯವನ್ನು, ತನ್ನ ಇಷ್ಟವನ್ನು ಆತ ನೆರವೇರಿಸ್ತಾನೆ ಎಂಬುದಾಗಿ ನಾವು ನೋಡ್ತೇವೆ. ಅದರಿಂದ ಇದಕ್ಕೆ ಪ್ರತ್ಯೇಕವಾಗಿ ಏನಂದರೆ, ನಾವು ಜ್ಞಾನೋಕ್ತಿ ಒಂದು ಮಾತು ಅಂದರೆ, ನಾವು ನೋಡ್ತಾ ಬಂದ ಎರಡು ವ್ಯಕ್ತಿಗಳು ಕ್ರೈಸ್ತ ಕುಟುಂಬ ಭದ್ರತೆ ನೋಡಬೇಕಾದ್ರೆ ಅಲ್ಲಿ ಒಬ್ಬ ವ್ಯಕ್ತಿ ಕರ್ತನ ಮಾತು ಒಳಪಡುವಾಗ ಬಂಡೆಯ ಮೇಲೆ ಮನೆ ಕಟ್ಟಿದ ಸಂಗತಿಗಳು, ಅನೇಕ ಸನ್ನಿವೇಶಗಳು ಬರ್ತದೆ. ಆದರೂ ಅದು ಬಂಡೆ ಮೇಲಿಂದ ಸ್ಥಿರವಾಗಿರ್ತದೆ. ಆದರೆ ಬುದ್ಧಿಹೀನ ನೋಡ್ರಿ, ಈ ಬುದ್ಧಿಹೀನ ಅಂತ ಹೇಳ್ಬೇಕಾದ್ರೆ ಅನೇಕ ವೇಳೆ ನಾವು ಕರ್ತನ ಮಾತಿಗೆ ಒಳಪಡದೆ, ಕರ್ತನ ಚಿತ್ತಕ್ಕೆ ಕಾಯದೆ, ನಮ್ಮದೇ ಆದಂಥ ಆಲೋಚನೆಗೆ ಒಳಪಡುವುದಾದರೆ ಅನೇಕ ವೇಳೆ ನಾವು ತಪ್ಪಾದ ಮಾರ್ಗಕ್ಕೆ ಹೋಗೋ ಸಾಧ್ಯ ಉಂಟು. ಉಸಿಬಿನ ಮೇಲೆ ಕಟ್ಟಿದಂಥ ಮನೆ ಎಂಬುದಾಗಿ ನೋಡ್ತೇವೆ. ಅದು ದೇವರ ವಾಕ್ಯ ಹೇಳ್ತದೆ, ನಾವು ಯಾವಾಗ ಕರ್ತನ ಚಿತ್ತಕ್ಕೆ ಒಳಪಡುವುದಾದರೆ, ಜ್ಞಾನೋಕ್ತಿ ಒಂದು ಮಾತು ಉಂಟು, 9ನೇ ಅಧ್ಯಾಯದಲ್ಲಿ ಒಂದು ಮಾತು, ಅದನ್ನು ನೋಡುವಾಗ ನಮ್ಗೆ ಗೊತ್ತಾಗ್ತದೆ ಎಷ್ಟರ ಮಟ್ಟಿಗೆ ಅಲ್ಲಿ ಜ್ಞಾನೋಕ್ತಿಯಲ್ಲಿ ಆ ಮಾತನ್ನು ನಾನು ಅನೇಕ ಸಾರಿ ಓದಿದ್ದೇವೆ, ನನಗೆ ಗೊತ್ತಿಲ್ಲ. ನಿಮ್ಮ ಜೀವಿತಗಳಲ್ಲಿ 9ನೇ ಅಧ್ಯಾಯ ಭಾಳ ವಿಶೇಷವಾಗಿ ಒಂದು ಎಚ್ಚರಿಕೆ ಕೊಡ್ತದೆ. ಜ್ಞಾನವೆಂಬಾಕೆಯು ಏನಂತೆ 7 ಕಂಬಗಳನ್ನು ಕಡಿದು ತನ್ನ ಮನೆಯನ್ನು ಕಟ್ಟಿಕೊಂಡಿದ್ದಾಳೆ. ಭಾಳ ವಿಶೇಷವಾದ ಸಂಗತಿ ಏನಂತೆ, ಜ್ಞಾನವೆಂಬಾಕೆಯು 7 ಕಂಬಗಳನ್ನು ಕಡಿದು ತನ್ನ ಮನೆಯನ್ನು ಕಟ್ಟಿಕೊಂಡು. ಅಂದರೆ ಇಲ್ಲಿ ಜ್ಞಾನವೆಂಬಾಕೆಯು ಅಂತ ಹೇಳಬೇಕಾದ್ರೆ, ಯಾವಾಗ ಒಬ್ಬ ವ್ಯಕ್ತಿಯ ಜೀವಿತದಲ್ಲಿ ದೇವರ ಭಯ ಇರ್ತದೋ, 128ನೇ ಕೀರ್ತನೆ, ನಾವು ಯಾವಾಗಲೂ ಅದನ್ನು ಪ್ರತ್ಯೇಕವಾಗಿ ಮದುವೆ ವಿಷಯಗಳಲ್ಲಿ ಸಮಯಗಳಲ್ಲಿ ಅದನ್ನು ಓದ್ತಾರೆ. ಇಡೀ 128ನೇ ಕೀರ್ತನೆಯಲ್ಲಿ, ಅಲ್ಲಿ 128ನೇ ಕೀರ್ತನೆಯಲ್ಲಿ ಇರುವಂಥ ಸಂಗತಿಯನ್ನು ಯಾಕೆ ಹೇಳ್ತೇನೆ ಅಂದರೆ, ಅಲ್ಲಿ ಒಂದು ಮಾತ್ರ ಅಲ್ಲಿ ಇರುವಂಥ ಸಂಗತಿ ಏನಂತ ಹೇಳಿದ್ರೆ, ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿ ಆತನ ಮಾರ್ಗಗಳಲ್ಲಿ ನಡೆಯುವವನು ಏನಂತೆ ಧನ್ಯನು ಅಂತ ಇರುವಂಥ ಮಾತು ಏನಂದರೆ, ಯೆಹೋವನಲ್ಲಿ ಭಯಭಕ್ತಿ ಉಳ್ಳವಂಥ ವ್ಯಕ್ತಿ, ಯಾವಾಗ ದೇವರ ಭಯ, ದ ಫಿಯರ್ ಆಫ್ ಗಾಡ್, ದೇವರ ಭಯ ಯಾವ ವ್ಯಕ್ತಿಯ ಜೀವಿತದಲ್ಲಿ ಇರ್ತದೋ ಆ ವ್ಯಕ್ತಿಯ ಜೀವಿತದಲ್ಲಿ ದೇವರು ಯಾವ ರೀತಿ ಆಶೀರ್ವಾದವನ್ನು ಶುಭ ಅಂದರೆ ದೇವರ ವಾಕ್ಯ ನೋಡಿ, ಅಲ್ಲಿ 1-2 ನೋಡುವಾಗ ಹೀಗೆ ಉಂಟು, ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿ ಆತನ ಮಾರ್ಗಗಳಲ್ಲಿ ನಡೆಯುವವನು ಧನ್ಯನು, ನಿನ್ನ ಕಷ್ಟಾರ್ಜಿತವನ್ನು ನೀನೇ ಅನುಭವಿಸುವಿ, ನೀನು ಧನ್ಯನು, ನಿನಗೆ ಶುಭವಿರುವುದು ಎಂಬುದಾಗಿ ನೋಡ್ತೇವೆ. ಅಂದರೆ 4ನೇ ವರ್ಷದಲ್ಲಿ ಈಗೋ ಯೆಹೋವನಲ್ಲಿ ಭಯಭಕ್ತಿ ಉಳ್ಳ ಪುರುಷನು ಈ ರೀತಿಯಾಗಿ ಆಶೀರ್ವಾದ ಒಂದು, ಅಂದರೆ ದೇವರ ಆಶೀರ್ವಾದ ಒಬ್ಬ ವ್ಯಕ್ತಿಯ ಜೀವಿತದಲ್ಲಿ, ಕುಟುಂಬದ ಬಾಳ್ವಿಕೆಯಲ್ಲಿ, ಗಂಡು ಹೆಣ್ಣಿನ ಜೀವಿತ ಬರಬೇಕಾದಿರುವಂಥ ಸಂಗತಿ, ನಾವು ಎಷ್ಟರ ಮಟ್ಟಿಗೆ ದೇವರಿಗೆ ಭಯದಿಂದ ನಡ್ಕೊಳ್ತೇವೆ. ಭಯಭಕ್ತಿ ನಡ್ಕೊಳ್ಳುವಾಗ ದೇವರು ನಮಗೆ ಜ್ಞಾನವನ್ನು ಕೊಡುತ್ತಾನೆ. ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲ ಎಂಬುದಾಗಿ ನೋಡುವಾಗ, ಆ ಜ್ಞಾನೋಕ್ತಿಯಲ್ಲಿ ನೋಡುವಾಗ ಜ್ಞಾನವೆಂಬಾಕೆಯು ಏನಂತ ಹೇಳಿದ್ರೆ 7 ಕಂಬಗಳು, ಅಂದರೆ 7 ಅಂತ ಹೇಳಬೇಕಾದ್ರೆ ಸಂಪೂರ್ಣತೆಗೆ ಒಳಪಟ್ಟಿರುವಂಥ ಸಂಗತಿ. ಅಂದರೆ ಎಲ್ಲ ರೀತಿಯಲ್ಲಿ ನೋಡಬೇಕಾದ್ರೆ, ಮನೆಯ ಭದ್ರತೆ ಅಂತ ನೋಡಬೇಕಾದ್ರೆ ದೇವರು ತನ್ನದೇ ಆದಂಥ ಪ್ರಸನ್ನತೆ, ತನ್ನ ಸಾನ್ನಿಧ್ಯವನ್ನು ಮಾತ್ರವಲ್ಲ, ಪ್ರತಿಯೊಂದು ವಿಷಯದಲ್ಲಿ ದೇವರ ಅನ್ಯೋನ್ಯತೆಯಲ್ಲಿ, ದೇವರ ಸಹವಾಸದಲ್ಲಿ, ದೇವರ ವಾಕ್ಯದಲ್ಲಿ, ಪ್ರಾರ್ಥನೆಯಲ್ಲಿ, ಆರಾಧನೆಯಲ್ಲಿ ನೆಲೆಗೊಳ್ಳುವಂತೆ, ಹೀಗೆ ದೇವರು ತನ್ನ ಕಾರ್ಯಗಳನ್ನು ಯಾರು ದೇವರಿಗೆ ಭಯಭಕ್ತಿಯುಳ್ಳ ನಡ್ಕೊಳ್ಳುವಾಗ ಅಲ್ಲಿ ಏನಂದರೆ ಒಂದು ಪರಿಪೂರ್ಣವಾದಂಥ ಒಂದು ಸ್ಥಿತಿ ಇರ್ತದೆ ಎಂಬುದಾಗಿ ನಾವು ನೋಡ್ತೇವೆ. ಆದ್ದರಿಂದ ಕ್ರೈಸ್ತ ವಿವಾಹ ಅಂತ ಹೇಳಬೇಕಾದ್ರೆ ಪ್ರಿಯರು, ಈ ದಿನಗಳಲ್ಲಿ ನಾವು ಯಾವುದಕ್ಕೆ ಹೆಚ್ಚು ಗಮನ ಕೊಡ್ತೇವೆ, ಯಾವುದಕ್ಕೆ ಲಕ್ಷ್ಯ ಕೊಡ್ತೇವೆ? ಆದ್ದರಿಂದ ಯಾವಾಗ ನಾವು ದೇವರಿಗೆ ಭಯದಿಂದ ನಡ್ಕೊಳ್ಳುವಾಗ ದೇವರು ಹೇಗೆ ತನ್ನ ಕಾರ್ಯಗಳನ್ನು ನಡೆಸ್ತಾನೆ ಎಂಬುದಾಗಿ ನೋಡ್ತೇವೆ. ಅದರಿಂದ ಇನ್ನೊಂದು ಪ್ರಾಮುಖ್ಯವಾದ ಸಂಗತಿ ಅಂದರೆ, ಕ್ರೈಸ್ತ ಕುಟುಂಬದ ಭದ್ರತೆ ಇರಬೇಕಾದ್ರೆ ನಾವು ಎಷ್ಟರ ಮಟ್ಟಿಗೆ ನಾವು ದೇವರ ವಾಕ್ಯವನ್ನು ನಾವು ಪ್ರಾರ್ಥನೆಯಲ್ಲಿ ನೆಲೆಗೊಂಡಿರ್ತೇವೆ. ಅಲ್ಲಿರುವಂಥ ಸಂಗತಿ ಏನಂದರೆ, ನಾವು ಯಾವಾಗಲೂ ಕ್ರೈಸ್ತ ಕುಟುಂಬದಲ್ಲಿ ಮದುವೆಯಾದಂಥ ವ್ಯಕ್ತಿಗಳಲ್ಲಿ ಇರಬೇಕಾದ ಸಂಗತಿ ಏನಂತ ಹೇಳಿದ್ರೆ, ಆ ದೇವರ ಸನ್ನಿಧಾನದಲ್ಲಿ ಕಳೆಯುವಂಥ ಸಮಯ, ಪ್ರಾರ್ಥನೆ, ದೇವರ ವಾಕ್ಯ ಓದುವಾಗ, ಪ್ರಾರ್ಥಿಸುವಾಗ ಇಬ್ಬರಾಗಿ ಅದೇನಾಗ್ತದೆ,
ಎಲ್ಲ ಸಂಗತಿಗಳನ್ನು ಸರಿಪಡಿಸಿಕೊಳ್ಳುವಂತೆ ಮತ್ತು ಅಲ್ಲಿ ದೇವರ ವಾಕ್ಯದಲ್ಲಿ ಒಂದು ಮಾತು ನಾವು ನೋಡ್ತೇವೆ. ಕೊಲೊಸ್ಸೆ ಪತ್ರಿಕೆಯಲ್ಲಿ ಇರುವಂಥ ಒಂದು ಸಂಗತಿ, ಅನೇಕ ವೇಳೆ ಅದನ್ನು ಓದಿದ್ದೇವೆ. ಅದನ್ನು ಏನಂತ ಹೇಳಿದ್ರೆ, ಆ ದೇವರ ವಾಕ್ಯದ ಒಂದು ಎಚ್ಚರಿಕೆಯ ಮಾತಲ್ಲಿ ಉಂಟು. ಏನಂದರೆ, ಈಗಲಾಗಿ ನೀವು ದೇವರಿಂದ ಆರಿಸಿಕೊಂಡವರು, ಪ್ರತಿಷ್ಠಿತರು, ಪ್ರಿಯರು ಆಗಿರುವುದರಿಂದ ಕನಿಕರ, ದಯೆ, ದೀನಭಾವ, ಸಾತ್ವಿಕತ್ವ, ದೀರ್ಘಶಾಂತಿ ಎಂಬುಗಳ ಸದ್ಗುಣಗಳನ್ನು ಧರಿಸಿಕೊಳ್ಳ್ರಿ. ನೋಡಿ, ಕ್ರೈಸ್ತ ಕುಟುಂಬದಲ್ಲಿ ಅಂತ ಹೇಳಬೇಕು, ಗಂಡು ಹೆಣ್ಣುಗಳಲ್ಲಿ ಇರಬೇಕಾದಂಥ ಒಂದು ಸಂಗತಿ. ಯಾವಾಗ ಈ ಒಂದು ಆತ್ಮಿಕ ಸಂಗತಿಗಳನ್ನು ಧರಿಸಿಕೊಳ್ಳುವಾಗ ದೇವರ ವಾಕ್ಯ ಹೇಳ್ತದೆ, ಮತ್ತೊಬ್ಬನ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರೂ ತಪ್ಪು ಹೊರಿಸದೆ ಒಬ್ಬರಿಗೊಬ್ಬರು ಸಹಿಸಿಕೊಂಡು ಕ್ಷಮಿಸಿರಿ. ಕರ್ತನು ನಿಮ್ಮನ್ನು ಕ್ಷಮಿಸಿದಂತೆಯೇ ನೀವು ಕ್ಷಮಿಸಿರಿ. ನೋಡಿ, ಇದೆಲ್ಲದರ ಮೇಲೆ ಪ್ರೀತಿಯನ್ನು ಧರಿಸಿಕೊಳ್ಳಿ. ನೋಡಿ, ದೇವರ ವಾಕ್ಯದ ಆಧಾರ ಎಷ್ಟು ಮಟ್ಟಿಗೆ ಉಂಟು ಅಂತ ಹೇಳಬೇಕಾದ್ರೆ, ನಮ್ಮ ಕ್ರಿಸ್ತಿಯ ಜೀವಿತದಲ್ಲಿ ಕ್ರೈಸ್ತ ಕುಟುಂಬದ ಭದ್ರತೆ ದೇವರ ವಾಕ್ಯ ಸಮೃದ್ಧಿಯ ವಾಸಿಸುವಾಗ ದೇವರು ನಮ್ಮಲ್ಲಿ ನಡೆಸ್ತಾನೆ. ಮತ್ತು ಇನ್ನೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೇನೆ ಅಂದರೆ, ಈ ಒಂದು ಕ್ರೈಸ್ತ ಕುಟುಂಬದಲ್ಲಿ ಇರ್ತಕ್ಕಂಥ ಸಮಸ್ಯೆ, ಅನೇಕ ವೇಳೆ ಸೈತಾನನು ಸುಮ್ಮನೆ ಇರೋದಿಲ್ಲ. ಅನೇಕ ಒಡಕುಗಳು, ಅನೇಕ ಸಮಸ್ಯೆಗಳು, ಚಿಂತೆಗಳು, ಬಾಧೆಗಳು, ನಾನಾ ರೀತಿಯಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಸೈತಾನ ತರುವ ಸಾಧ್ಯತೆ ಉಂಟು. ಆದರೆ ನಾವು ಯಾವಾಗ ದೇವರ ವಾಕ್ಯದ ಜ್ಞಾನದಲ್ಲಿ ದೇವರಲ್ಲಿ ಅನ್ಯೋನ್ಯತೆ ಜೀವಿಸುವಾಗ ಸೈತಾನ ಶೋಧನೆಗಳನ್ನು, ಸೈತಾನ ಕಾರ್ಯಗಳನ್ನು ಎದುರಿಸುವುದಕ್ಕೆ ಶಕ್ತಿಯನ್ನು ದೇವರು ಕೊಡುವಾತನಾಗಿ. ಅದರಿಂದ ಈ ವಿಷಯದಲ್ಲಿ ಏನಂತ ಹೇಳಿದ್ರೆ, ಸೈತಾನ್ ನಮ್ಮಲ್ಲಿ ಕಾರ್ಯ ಮಾಡುವ ರೀತಿಗೆ ಒಳಪಡದೆ, ಸೈತಾನಿಗೆ ಅವಕಾಶ ಕೊಡದೆ ಎಚ್ಚರಿಕೆಯಿಂದ ಜೀವಿಸಬೇಕಾದಂಥ ಜವಾಬ್ದಾರಿಕೆ ನಮ್ಮ ಮೇಲೆ ಉಂಟು ಎಂಬುದಾಗಿ ನಾವು ನೋಡ್ತೇವೆ. ಆದ್ದರಿಂದ ದೇವರ ವಾಕ್ಯ ಅನೇಕ ಭಾಗದಲ್ಲಿ ಉಂಟು, ದೊಡ್ಡ ಸಬ್ಜೆಕ್ಟ್ ಇದೆ. ಆದರೆ ನಾನು ಹೆಚ್ಚು ವಿಷಯಗಳನ್ನು ಇಲ್ಲಿ ಹೇಳೋಕ್ಕೆ ಸಾಧ್ಯತೆ ಆಗ್ತಾಯಿಲ್ಲ. ಆದ್ದರಿಂದಲೂ ಇಲ್ಲಿ ಇರುವಂಥ ಸತ್ಯತೆ ಏನಂತ ಹೇಳಿದ್ರೆ, ದಾಂಪತ್ಯ ಜೀವಿತದಲ್ಲಿ ಅದು ಸ್ಥಿರವಾಗಬೇಕಾದ್ರೆ ಇಬ್ಬರಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು, ಪ್ರೀತಿ ಇರಬೇಕು. ಮಾತ್ರವಲ್ಲ, ಎಲ್ಲ ವಿಷಯದಲ್ಲಿ ಸರಿಪಡಿಸಿಕೊಳ್ಳುವಂಥ ಸಂಗತಿ. ಯಾಕಂದರೆ ಇಬ್ಬರು ಟೆಂಪರಮೆಂಟ್ಗಳು ಬೇರೆ ಇರ್ತದೆ. ಆದರೆ ದೇವರ ಅನ್ಯೋನ್ಯತೆಗೆ, ದೇವರ ವಾಕ್ಯಕ್ಕೆ ಬರುವಾಗ, ಪರಿಶುದ್ಧಾತ್ಮ ನಮ್ಮಲ್ಲಿ ವಾಸಿಸುವಾಗ ಅಲ್ಲಿ ಸಂಪೂರ್ಣವಾಗಿ ಕರ್ತನಲ್ಲಿ ಐಕ್ಯವಾಗುವುದಕ್ಕೆ ಸಾಧ್ಯತೆ ಉಂಟು. ಇನ್ನೊಂದು ಭಾಳ ಪ್ರಾಮುಖ್ಯವಾದಂಥ ವಿಷಯ, ಗಂಡು ಹೆಣ್ಣು ಇಬ್ಬರ ಮದುವೆ ದಾಂಪತ್ಯ ಜೀವಿತದಲ್ಲಿ ಇರಬೇಕಾದಂತೆ ಸ್ವಾರ್ಥಕ್ಕೆ ಅವಕಾಶ ಕೊಡದಂತೆ, ನನ್ನಲ್ಲಿರುವಂಥ ಗರ್ವ ಅಹಂಕಾರಕ್ಕೆ ಒಳಪಡದಂತೆ, ಹೆಮ್ಮೆಗೆ ಒಳಪಡದಂತೆ, ಯಾವಾಗ ನನ್ನಲ್ಲಿ ತಗ್ಗಿದ ಭಾವ ದೀನತೆ ಇರ್ತದೋ ಅಲ್ಲಿ ಏನಾಗ್ತದೆ, ನಾವು ಒಬ್ಬರಿಗೊಬ್ಬರು ಕ್ಷಮಿಸ್ತೇವೆ, ಸರಿಪಡಿಸ್ಕೊಳ್ತೇವೆ, ಅರ್ಥ ಮಾಡಿಕೊಳ್ತೇವೆ. ಈ ಕರ್ತನ ಅನ್ಯೋನ್ಯತೆ ಜೀವಿಸುವ ಸಾಧ್ಯತೆ ಉಂಟು. ಮದುವೆ ಸಂದರ್ಭದಲ್ಲಿ ಹೆಚ್ಚಾಗಿ ನಾವು ಏನಂದರೆ ಆಲೋಚನೆ ಮಾಡುವ ಸಂಗತಿಗಳೇನೆಂದರೆ, 1 ಕೊರಿಂಥ 13ನೇ ಅಧ್ಯಾಯದಲ್ಲಿ 4-5 ನಿಮಿಷಕ್ಕಂಥ ಆ ಪ್ರೀತಿಯ ಗುಣಲಕ್ಷಣಗಳನ್ನು ನಾವು ನೋಡಬೇಕಾದ್ರೆ ಅಲ್ಲಿರುವಂಥ ಸಂಗತಿ ಏನು ನೋಡ್ತಾ ಇದ್ದೇವೆ ಪ್ರಿಯರೇ, ಅಗಪೆ ಎಲ್ಲ ಅಂದರೆ ಅಲ್ಲಿ ದೇವರ ಪ್ರೀತಿಯ ಗುಣಲಕ್ಷಣಗಳು ನಾವು ಸಹಿಸಿಕೊಳ್ಳುವಂಥ, ಒಪ್ಪಿಕೊಳ್ಳುವಂಥದ್ದು, ಅದೇನು ಹಾಗೆ ಹೊಗಳಿಕೊಳ್ಳುವುದಿಲ್ಲ, ಮರ್ಯಾದೆಗೆ ನಡೆಯುವುದಿಲ್ಲ ಎಂಬುದಾಗಿ ನೋಡ್ತೇವೆ. ಎಲ್ಲ ವಿಷಯದಲ್ಲಿ ನಾವೇನೆಂದರೆ ಅನುಸರಿಸುವಂಥ ಒಂದು ಸಂಗತಿಗಳು ದೇವರ ಪ್ರೀತಿಯಲ್ಲಿ ಐಕ್ಯವಾಗುವಾಗ ಒಬ್ಬರೊಬ್ಬರು ಅರ್ಥ ಮಾಡಿಕೊಳ್ತೇವೆ, ಜೀವಿಸೋಕ್ಕೆ ಸಾಧ್ಯತೆ ಉಂಟು ಎಂಬುದಾಗಿ ನಾವು ನೋಡ್ತೇವೆ. ಆದ್ದರಿಂದ ಒಂದು ಕ್ರೈಸ್ತ ಕುಟುಂಬದ ಭದ್ರತೆ, ನಾವು ಯಾವಾಗ ಕರ್ತನ ಪ್ರೀತಿಯಲ್ಲಿ ಐಕ್ಯವಾಗ್ತೇವೋ ಆಗ ನಾವು ಒಬ್ಬರನ್ನೊಬ್ಬರು ಪ್ರೀತಿಸುವುದಕ್ಕೆ, ಅನುಸರಿಸಿಕೊಂಡು ಜೀವಿಸುವುದಕ್ಕೆ ಸಾಧ್ಯತೆ ಉಂಟು. ಇನ್ನೊಂದು ಸಂಗತಿ ಭಾಳ ಪ್ರಾಮುಖ್ಯ ಅಂದರೆ, ಕ್ರೈಸ್ತ ಮಕ್ಕಳು ಮದುವೆಯಾದಂಥ ವ್ಯಕ್ತಿಗಳಲ್ಲಿ ದೇವರನ್ನು ಆರಾಧಿಸುವ, ಸಭೆಯಲ್ಲಿ ಆರಾಧಿಸುವಂಥದ್ದು, ದೇವರ ಆರಾಧನೆಗೆ ಹೋಗುವಂಥ ಸಂಗತಿ, ದೇವರ ವಾಕ್ಯದಲ್ಲಿ ದೇವರ ಮಕ್ಕಳ ಅನ್ಯೋನ್ಯತೆಯಲ್ಲಿ ಜೀವಿಸುವಂಥ ಸಂಗತಿ ಭಾಳ ವಿಶೇಷವಾದ. ಅನೇಕ ವೇಳೆ ಅನೇಕರ ಜೀವಿತ ನೋಡುವಾಗ ಭಾನುವಾರ ಬಂದರೆ ಆರಾಧನೆಗೆ ಹೋಗುವುದಿಲ್ಲ, ದೇವರನ್ನು ಆರಾಧಿಸುವಂಥ ಸ್ಥಿತಿಯಲ್ಲಿ ಅನೇಕ ಬೇರೆ ಬೇರೆ ಫ್ರೆಂಡ್ಸ್ ಜೊತೆ ಬೇರೆ ಬೇರೆ ಸಂಗತಿಗಳಿಗೆ ಕಡೆಗಳಿಗೆ ಹೋಗುವಂಥ ಒಂದು ಅನೇಕ ಸಂಗತಿಗಳನ್ನು ಸಹಿತ ಅನೇಕ ಡೈವರ್ಟ್ ಮಾಡುವ ಸಂಗತಿಗಳನ್ನು ನೋಡ್ತೇವೆ. ಆದ್ದರಿಂದ ಈ ಸಮಯದಲ್ಲಿ ನಾವು ಆಲೋಚಿಸಬೇಕು. ಕೆಲವು ಸಂಗತಿಗಳು ಮಾತ್ರ ಹೇಳ್ತಾ ಪ್ರಾಮುಖ್ಯವಾದ ಸಂಗತಿ ಅಂದರೆ, ನಮ್ಮ ಜವಾಬ್ದಾರಿಕೆ ನಾವು ಸಭೆಯಲ್ಲಿ ನಾವು ದೇವರ ಮಕ್ಕಳ ಅನ್ಯೋನ್ಯತೆಯಲ್ಲಿ ದೇವರ ವಾಕ್ಯಕ್ಕೆ ಒಳಪಡುವಾಗ ಕ್ರೈಸ್ತ ಕುಟುಂಬ ಏನಂತ ಹೇಳಿದ್ರೆ ಭದ್ರತೆ, ನಾವು ಕರ್ತನಲ್ಲಿ ಅನ್ಯೋನ್ಯತೆ ಆರಾಧಿಸುವುದರಲ್ಲಿ, ದೇವರ ವಾಕ್ಯ ಕೇಳುವುದರಲ್ಲಿ, ಪ್ರಾರ್ಥಿಸುವುದರಲ್ಲಿ ಅದೆಷ್ಟೋ ವಿಶೇಷವಾದ ಎಂಬುದಾಗಿ ನೋಡ್ತೇವೆ. ಒಬ್ಬರು ಈಗ ಹೇಳಿದ್ದಾರೆ, ದ ಫ್ಯಾಮಿಲಿ ದ ಟ್ರೇಸ್ ಟುಗೆದರ್ ಸ್ಟೇಸ್ ಟುಗೆದರ್. ನಾವು ಕರ್ತನ ಮಕ್ಕಳಾಗಿ ಕುಟುಂಬ ಬಾಳಿಕೆಯಲ್ಲಿ ಭದ್ರವಾಗಿ ಜೀವಿಸಬೇಕಾದರೆ ಅದೇನಂತ ಹೇಳಿದ್ರೆ ಪ್ರಾರ್ಥನೆಯಲ್ಲಿ, ಕುಟುಂಬ ಪ್ರಾರ್ಥನೆ ಅದು ಎಷ್ಟು ವಿಶೇಷವಾದ. ಅಲ್ಲಿ ಗಂಡ ಹೆಂಡತಿ ಇಬ್ಬರು ಕೂಡ ಅದಕ್ಕೆ ಒಳಪಟ್ಟಂಥವರಾಗಿ ಪ್ರತಿದಿನ ಅವರು ಮಲಗುವಂಥ ಮುಂಚೆ ಕರ್ತನ ಸಮ್ಮುಖದಲ್ಲಿ ಪರೀಕ್ಷಿಸಿಕೊಂಡು ಪ್ರಾರ್ಥಿಸುವಂಥ ಅಭ್ಯಾಸ ಇರಬೇಕಾದದ್ದು ಎಂಬುದಾಗಿ ನೋಡ್ತೇವೆ. ಅದರಿಂದ ಪ್ರಿಯರಿಯ ವಾಕ್ಯಗಳನ್ನು ಕೇಳುವಾಗ ನಮ್ಮ ಕುಟುಂಬದ ಸ್ಥಿತಿ ಯಾವ ರೀತಿ ಉಂಟು, ನಮ್ಮ ಯವನಸ್ಥ ಮಕ್ಕಳ ಜೀವಿತ ಯಾವ ರೀತಿ ಉಂಟು,
ತಂದೆ ತಾಯಿಗಳಾದಂಥ ನಾವು ಅನೇಕ ವೇಳೆ ಮಕ್ಕಳ ವಿಷಯದಲ್ಲಿ ಆಲೋಚಿಸಬೇಕಾದ್ರೆ ಯಾವ ರೀತಿಯಲ್ಲಿ ನಾವು ಆಲೋಚಿಸ್ತೇವೆ, ಯಾವ ರೀತಿಯಲ್ಲಿ ಅವರನ್ನು ಮದುವೆ ಸಂದ ವಿಷಯಗಳಲ್ಲಿ ಅವರನ್ನು ಒಳಪಡಿಸಿ ಕರ್ತನ ಮಾರ್ಗಕ್ಕನುಸಾರ ನಡೆಸ್ತಾ ಇದ್ದೀವೋ, ನಮ್ಮದೇ ಆದಂಥ ಆಲೋಚನೆಗೆ ಒಳಪಡಿಸ್ತಾ ಇದ್ದೇವೆ. ಯಾಕೆ ಅನೇಕ ಕುಟುಂಬಗಳಲ್ಲಿ ಬಿರುಕುಗಳು, ಸಮಸ್ಯೆಗಳು, ಸಮಾಧಾನ, ಒಬ್ಬರಿಗೂ ಮಾತಾಡದಿರುವ ಸಂಗತಿಗಳು, ವ್ಯತ್ಯಾಸ ಸಂಗತಿಗಳನ್ನು ನೋಡ್ತೇವೆ. ಎಲ್ಲಿ ಯೇಸು ಕ್ರಿಸ್ತನ ಪ್ರಸನ್ನತೆ ಸಾನ್ನಿಧ್ಯ ಇಲ್ಲವೋ, ಯಾವಾಗ ಸೈತಾನ ಕಾರ್ಯಗಳು ಬರ್ತದೋ ಅಲ್ಲಿ ಒಡಕುಗಳಿಗೆ ಸಾಧ್ಯ ಉಂಟು. ಆದ್ದರಿಂದ ಈ ದಿನಗಳ ಪ್ರಾಮುಖ್ಯವಾಗಿ ನಮ್ಮ ಜೀವಿತಗಳನ್ನು ಕರ್ತನಿಗೆ ಸಮರ್ಪಿಸ್ಕೊಂಡಂಥವರಾಗಿ, ಕರ್ತನೇ ನೀನು ನನ್ನ ಒಡೆಯನು, ನನ್ನ ಜೀವಿತದ ಒಡೆಯನು, ಯಜಮಾನನಾಗಿ ನನ್ನ ನಡೆಸುವಾತನು, ಕುಟುಂಬ ಕಟ್ಟುವಾತನು ಎಂಬುದನ್ನು ಯಾವಾಗ ನಾವು ಕರ್ತನಿಗೆ ಸಮರ್ಪಿಸಿಕೊಂಡು ಒಪ್ಪಿಸಿಕೊಡುವಾಗ ಕರ್ತನು ನಮ್ಮನ್ನು ತನ್ನ ಮಾರ್ಗದಲ್ಲಿ ತನ್ನ ಚಿತ್ತಕ್ಕನುಸಾರವಾಗಿ ನಡೆಸ್ತಾನೆ. ದೇವರಿಗೆ ಮಾತುಗಳನ್ನು ಆಶೀರ್ವದಿಸಲಿ. ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ಈ ದಿವಸಗಳಲ್ಲಿ ಕ್ರೈಸ್ತ ಕುಟುಂಬ ಅನೇಕ ವೇಳೆ ತಮ್ಮದೇ ಆದಂಥ ರೀತಿಯಲ್ಲಿ ಅನೇಕ ಸಮಸ್ಯೆಗಳಲ್ಲಿ ಒಳಪಟ್ಟಿರುವಾಗ ನಿನ್ನ ವಾಕ್ಯದ ರೀತಿಯಲ್ಲಿ ನಿನ್ನ ಆಲೋಚನೆ ಒಳಪಟ್ಟು ಕರ್ತನೆ ನಿನ್ನ ಭಯಭಕ್ತಿಯಲ್ಲಿ, ನಿನ್ನ ಜ್ಞಾನದಲ್ಲಿ, ನಿನ್ನ ಚಿತ್ತಕ್ಕನುಸಾರವಾಗಿ ನಿನ್ನ ಜೀವದ ಮಾರ್ಗದಲ್ಲಿ ಜೀವಿಸುವಂತೆ ಒಬ್ಬೊಬ್ಬರನ್ನು ನಡೆಸಬೇಕೆಂದು ಈ ವಾಕ್ಯವನ್ನು ಕೇಳಿದ ಒಬ್ಬೊಬ್ಬರ ಹೃದಯದಲ್ಲಿ ಕುಟುಂಬಗಳನ್ನು ನೀನು ಬಲಪಡಿಸಿ ಎಚ್ಚರಿಸಿ ನಿನ್ನ ಮಾರ್ಗದಲ್ಲಿ ನಡೆಸಬೇಕೆಂದು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡ್ತೇನೆ. ಆಮೇನ್. ಪ್ರೀತಿಯ ಯೇಸುವೇ ನಂಗಾಗಿ ನೀನು ದೀನನಾಗಿ ನೀ ಜನಿಸಿದಿ, ಪಾಪದಿಂಬಿಡಿಸಿ ಕರುಣೆ ತೋರಿಸಿ ನನ್ನನ್ನು ಹುಡುಕಿ ರಕ್ಷಿಸಿದಿ. ಶಾಶ್ವತ ಪ್ರೀತಿಯಂ ನನ್ನನ್ನು ಸೆಳೆದು ನಿನ್ ರಕ್ತದಿಂದ ಶುದ್ಧಿಸಿದಿ. ಶಾಶ್ವತ ಪ್ರೀತಿಯಂ ನನ್ನನ್ನು ಸೆಳೆದು ನಿನ್ ರಕ್ತದಿಂದ ಶುದ್ಧಿಸಿದಿ. ನಿನ್ ಪ್ರೀತಿಗೆ ನಾ ಬದಲೇನು ಕೊಡಲಿ, ನನ್ನನ್ನು ನಿಂಗೆ ಅರ್ಪಿಸುವೆ. ನಿನ್ ಪ್ರೀತಿಗೆ ನಾ ಬದಲೇನು ಕೊಡಲಿ, ನನ್ನನ್ನು ನಿಂಗೆ ಅರ್ಪಿಸುವೆ. ಪ್ರೀತಿಯ ಯೇಸುವೇ ನಂಗಾಗಿ ನೀನು ದೀನನಾಗಿ ನೀ ಜನಿಸಿದಿ. ಕಲ್ವಾರಿ ಕ್ರೂಜಲಿ ನಂಗಾಗಿ ನೀನು ಜೀವವ ಕೊಟ್ಟಿ ಪ್ರಿಯ ಯೇಸು. ಕಲ್ವಾರಿ ಕ್ರೂಜಲಿ ನಂಗಾಗಿ ನೀನು ಜೀವವ ಕೊಟ್ಟಿ ಪ್ರಿಯ ಯೇಸು. ನಿನ್ನಾತ್ಮದಿಂದ ನನ್ನನ್ನು ಮುದ್ರಿಸಿ ನಿನ್ ರಾಜ್ಯಕ್ಕಾಗಿ ಸೇರಿಸಲು. ನಿನ್ನಾತ್ಮದಿಂದ ನನ್ನನ್ನು ಮುದ್ರಿಸಿ ನಿನ್ ರಾಜ್ಯಕ್ಕಾಗಿ ಸೇರಿಸಲು. ಪ್ರೀತಿಯ ಯೇಸುವೇ ನಂಗಾಗಿ ನೀನು ದೀನನಾಗಿ ನೀ ಜನಿಸಿದಿ, ಪಾಪದಿಂಬಿಡಿಸಿ ಕರುಣೆ ತೋರಿಸಿ ನನ್ನನ್ನು ಹುಡುಕಿ ರಕ್ಷಿಸಿದಿ.